ನಮಸ್ಕಾರ ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸೋರಿಯಾಸಿಸ್ ಚರ್ಮದ ಸೋಂಕು, ಈ ಬಗ್ಗೆ ನಾವು ಸಾಕಷ್ಟು ಬಾರಿ ಮಾತಾಡ್ತೀವಿ. ಸೋರಿಯಾಸಿಸ್ ಇತ್ತೀಚೆಗಂತೂ ತುಂಬ ಸಾಮಾನ್ಯವಾಗಿರುವಂತಹ ಚರ್ಮದ ವ್ಯಾಧಿ ಆಗಿಬಿಟ್ಟಿದೆ. ಸೋರಿಯಾಸಿಸ್ಗೆ ಹಲವಾರು ಕಾರಣಗಳಿವೆ. ಹಾಗೆಯೇ ಸೋರಿಯಾಸಿಸ್ಗೆ ಹೋಮಿಯೋಪತಿಯಲ್ಲಿ ಯಾವೆಲ್ಲ ಚಿಕಿತ್ಸೆಗಳು ತಿಳ್ಕೊಳ್ಳೋಣ ಇವತ್ತಿನ ಸುಹಾಸಿನಿಯಲ್ಲಿ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಗೆಳತಿ ಸಬಿತಾ. ಸೋರಿಯಾಸಿಸ್ ಬಗ್ಗೆ ಮಾತಾಡೋದಕ್ಕೆ ಪಾಸಿಟಿವ್ ಹೋಮಿಯೋಪತಿ ವೈದ್ಯರಂತ ಡಾಕ್ಟರ್ ಅಮರ್ಜಿತ್ ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮುಖ್ಯವಾಗಿ ಸೋರಿಯಾಸಿಸ್ ಅನ್ನೋದು ಚರ್ಮದ ವ್ಯಾಧಿ ಅಂತ ಎಲ್ಲರಿಗೂ ಗೊತ್ತು. ಆದರೆ ಸೋರಿಯಾಸಿಸ್ ಯಾಕೆ ಬರುತ್ತೆ ಅನ್ನೋ ತುಂಬಾ ಡೌಟ್ಸ್ ಇರುತ್ತೆ. ಸೊ ಮೊದಲನೇದಾಗಿ ಸೋರಿಯಾಸಿಸ್ ಅಂದರೆ ಏನು? ಸೋರಿಯಾಸಿಸ್ ಒಂದು ಸ್ಕಿನ್ ಇನ್ಫ್ಲಮೇಟರಿ ಕಂಡೀಷನ್ಸ್. ಇಟ್ ಈಸ್ ಒನ್ ಅಬ್ನಾರ್ಮಲ್ ಕಂಡೀಷನ್ ಆಫ್ ದ ಸ್ಕಿನ್ ಅಂತ ಹೇಳ್ಬೋದು. ಅಸಾಮಾನ್ಯವಾಗಿ ಅಂದರೆ ಗ್ರ್ಯಾಜುವಲ್ ಆಗಿ ದೀರ್ಘವಾಗಿ ಬೆಳೆಯುವಂಥದ್ದು ಒಂದು ಸ್ಕಿನ್ ಕಂಡೀಷನ್ಸ್. ಸೊ ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ ಅಂದರೆ ಇಚ್ಚಿಂಗ್ ಆಗ್ಬೋದು. ಸೊ ಆ್ಯಕ್ಚುಲಿ ಸೋರಿಯಾಸಿಸ್ ಮೀನಿಂಗ್ ಅಂದರೆ ಸೋರಾ ಇದು ಗ್ರೀಕ್ ವರ್ಡ್. ಸೊ ಸೋರಾ ಮೀನಿಂಗ್ ಅಂದರೆ ನಮ್ಮ ಕನ್ನಡದಲ್ಲಿ ಅರ್ಥ ಆಗೋಂದರೆ ಇಚ್ಚಿಂಗ್, ಸೊ ನೋವೆ. ಸೊ ಅದಕ್ಕೆ ಐಸಿಸ್ ಅಂದರೆ ಡಿಸೀಸ್. ಸೊ ಇಚ್ಚಿಂಗ್ ಉಂಟಾಗೋ ಜೊತೆಗೆ ಸ್ಕಿನ್ನಲ್ಲಿ ಪಿಂಕಿಂದ ಹಿಡ್ಕೊಂಡು ಸಣ್ಣ ಗುಳ್ಳೆ, ಸೊ ಪಿಂಕಿಂದ ಹಿಡ್ಕೊಂಡು ದೊಡ್ಡದಾಗಿ ಡಾರ್ಕ್ ಕಲರ್ ಆಗಿ ಬ್ಲೀಡಿಂಗ್ ಆಗುವವರೆಗೂ, ಸೊ ಕೆಂಪು ಗುಳ್ಳೆಗಳಾಗುವವರೆಗೂ ಅಥವಾ ಸ್ಕೇಲ್ ಈ ಥರ ಹೊಟ್ಟೊಟ್ಟು ಥರ ಉದುರೋವರೆಗೂ ಆಗುತ್ತೆ, ಡೆವಲಪ್ ಆಗುತ್ತೆ. ಸೊ ಸಿಂಪಲ್ ಡಾಟ್ ಆಗಿ ಒಂದು ಚಿಕ್ಕ ಡಾಟ್ ಆಗಿ ಸ್ಟಾರ್ಟ್ ಆಗುತ್ತೆ. ಬಟ್ ದೊಡ್ಡದಾಗಿ ಅಂದರೆ ಫುಲ್ ಬಾಡಿ ಎಲ್ಲ ಸ್ಪ್ರೆಡ್ ಆಗುವಂಥ ಚಾನ್ಸಸ್, ಇದಕ್ಕೆ ಸೋರಿಯಾಸಿಸ್ ಅಂತ ಕರೀತಾರೆ. ಸೋರಿಯಾಸಿಸ್ ಅಂದರೆ ಒಂದು ಕೆಲವು ಲಕ್ಷಣಗಳು ಹೇಳಿದ್ರಿ, ಕೆಂಪಾಗುತ್ತೆ ಸ್ಕಿನ್ ಎಲ್ಲ, ತುರಿಕೆ ಬರುತ್ತೆ ಅಂತ. ಸೊ ಅದು ಹೊರತುಪಡಿಸಿ ಯಾವೆಲ್ಲ ಲಕ್ಷಣಗಳು ಅಂತ, ಹೆಂಗೆ ಸೋರಿಯಾಸಿಸ್ ಅಂತ ಕಂಡುಹಿಡಿಯೋದು? ಎಸ್, ಮುಖ್ಯವಾಗಿ ಇದು ತುಂಬ ವ್ಯಾಲಿಡ್ ಕ್ವಶನ್. ಹೇಗೆಂದರೆ ಇವಾಗ ಸೋರಿಯಾಸಿಸ್ಸು ಕೆಲವೊಬ್ಬರಿಗೆ ತಲೆ ಮೇಲೆ ಆಗುತ್ತೆ, ಸ್ಕಾಲ್ಪ್ ಸೋರಿಯಾಸಿಸ್ ಅಂತ ಕರಿತೀವಿ. ಸೊ ತಲೆ ಮೇಲೆ ಆಗೋದು ಸಿಂಪಲ್ ಆಗಿ ನಾವು ಹೊಟ್ಟು ಉದುರೋದು, ಡ್ಯಾಂಡ್ರಫ್ ಆಗ್ಬೋದು. ಸೊ ಅದಕ್ಕೂ ಕೂಡ ಕೆಲವೊಬ್ರು ಸೋರಿಯಾಸಿಸ್ ಅಂತ ಕನ್ಸಿಡರ್ ಮಾಡ್ಬೋದು. ಬಟ್ ಅದಕ್ಕೂ ಆ್ಯಕ್ಚುಯಲ್ ಸೋರಿಯಾಸಿಸ್ ಆಗಿದ್ದರೂ ಕೆಲವೊಬ್ರು ನೆಗ್ಲೆಕ್ಟ್ ಕೂಡ ಮಾಡ್ಬೋದು. ಸೋರಿಯಾಸಿಸ್ ಡಿಫ್ರೆಂಟ್ ಆಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಡ್ಯಾಂಡ್ರಫ್ ಆಗಿದ್ದಲ್ಲಿ ಏನಾಗುತ್ತೆ, ಬರೀ ಹೊಟ್ಟೊಟ್ಟು ಥರ ಉದುರೋದು. ಸೊ ವಿತೌಟ್ ಇಚ್ಚಿಂಗ್. ಸೊ ಇಚ್ಚಿಂಗ್ ಕೂಡ ಇರಬಹುದು, ನೋವೇ ಕೂಡ ಇರಬಹುದು. ಬಟ್ ಆದರೆ ಹೊಟ್ಟೊಟ್ಟು ಜಾಸ್ತಿ ಉದುರೋದಿರುತ್ತೆ. ಸೊ ಇದ್ರ ಜೊತೆ ಹೇರ್ ಥಿಕ್ಕನ್ ಆಗ್ಬೋದು. ಸೊ ಇದನ್ನು ಮೈಲ್ಡ್ ಸ್ಕಾಲ್ಪ್ ಸೋರಿಯಾಸಿಸ್ ಅಂತ ಕರಿತೀವಿ ಆ ಸ್ಟೇಜಲ್ಲಿ. ಸೊ ಅದರಲ್ಲಿ ಸೋರಿಯಾಸಿಸ್ ಕಂಡೀಷನ್ ಮೈಲ್ಡ್ ಅಂತಂದರೆ ಅಂದರೆ ಬರೀ ಥಿಕ್ ಆಗೋದು, ಹೇರ್ ಫಾಲ್ ಕೂಡ ಆಗಬಹುದು. ಸೊ ಅದು ಸ್ಪ್ರೆಡ್ ಆಗದೇ ಇರುವಂಥದ್ದು, ಒಂದೊಂದು ಪ್ಯಾಚ್ 2 ಪ್ಯಾಚ್ ಅಷ್ಟೇ ಕಾಣಿಸ್ಬೋದು. ಸೊ ಇದು ಒಂದು. ಸೊ ಇವೆಲ್ಲ ಇಂಡಿಕೇಶನ್ಸ್. ಫಸ್ಟ್ ಬರೋದು ಸೋರಿಯಾಸಿಸ್ ಅಂದರೆ ಸ್ಕಾಲ್ಪ್ ಮೇಲೆ ಬರ್ಬೋದು. ಇದ್ರ ಜೊತೆಗೆ ಎಕ್ಸಿಮಾ ಕೂಡ ಆಗ್ಬೋದು. ಎಕ್ಸಿಮಾ ಇನ್ ದ ಸೆನ್ಸ್ ಡಿಫ್ರೆಂಟ್ ಸ್ಕಿನ್ ಕಂಡೀಷನ್ಸ್, ಇದಕ್ಕೆ ಡಿಫ್ರೆಂಟ್ ಹೇಳ್ತಾ ಇದ್ದೀನಿ ನಾನು. ಸೊ ಎಕ್ಸಿಮಾ ಲೈಕ್ ಪಿಂಪಲ್ ಥರ ಇರುತ್ತೆ. ಅದ್ರ ಜೊತೆಗೆ ಅದರಲ್ಲಿ ಬ್ಲೀಡಿಂಗ್ ಆಗೋದು, ಊಸಿಂಗ್ ಆಗೋದು, ವಾಟರ್ ಥರ ಡಿಶ್ಚಾರ್ಜ್ ಆಗೋದು ಇರುತ್ತೆ. ಸೋರಿಯಾಸಿಸಲ್ಲಿ ಆ ಥರ ಇಲ್ಲ, ಡ್ರೈ ಕ್ರಸ್ಟ್ ಈ ಥರ ಇರುತ್ತೆ. ಸೊ ಡ್ರೈ ಒಣಗಿರೋ ಥರ, ಆಮೇಲೆ ಹೊಟ್ಟೊಟ್ಟು ಥರ ಉದುರೋದು. ಸೊ ದಿಸ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಎಕ್ಸಿಮಾ ಆ್ಯಂಡ್ ಸೋರಿಯಾಸಿಸ್ ಅಂತ. ಸೋರಿಯಾಸಿಸ್ ಅಂದರೆ ದೇಹದ ಯಾವೆಲ್ಲ ಭಾಗಗಳಿಗೆ ಕಾಣಿಸ್ಕೋಬೋದು ಸಾಮಾನ್ಯವಾಗಿ? ಎಸ್, ಮುಖ್ಯವಾಗಿ ಸೋರಿಯಾಸಿಸ್ ಕಾಣಿಸ್ಕೊಳ್ಳೋದು ಅಂತಂದರೆ ಜಾಯಿಂಟ್ಸ್ ಸಮೀಪ. ಸೊ ಫಸ್ಟ್ ಆಫ್ ಆಲ್ ಸ್ಕಾಲ್ಪು ಅಂದರೆ ತಲೆ ಮೇಲೆ, ಅಂದರೆ ವಿತ್ ಸ್ಕಿನ್ ಹೇರ್ಸ್ ನಡುವೆ ಇರುತ್ತೆ. ದೆನ್ ಸಾಫ್ಟ್ ಪಾರ್ಟ್ ಫೋಲ್ಡಿಂಗ್ಸ್ನಲ್ಲೂ ಇರುತ್ತೆ, ಬಟ್ ಅದು ಡಿಫ್ರೆಂಟ್, ಭಾಳ ರೇರ್ ಆಗಿ ಬರ್ಬೋದು. ಸೊ ಮುಖ್ಯವಾಗಿ ಎಲ್ಬೋ ಜಾಯಿಂಟ್ ಅಂದರೆ ಕೈ ಮೂಳೆಗಳಲ್ಲಿ, ಆಮೇಲೆ ಮಂಡಿಗಳಲ್ಲಿ, ಸೊ ಮಂಡಿಗಳ ಎದುರು ಭಾಗದಲ್ಲಿ. ಸೊ ಆಮೇಲೆ ಪಾದಗಳು, ಸೊ ಕೈ ಅಂಗೈಗಳಲ್ಲಿ. ಸೊ ಈ ಎಲ್ಲ ಪಾದಗಳಲ್ಲಿ ಅಂದರೆ ಈ ಪಾರ್ಟ್ಗಳಲ್ಲಿ ಹೆಚ್ಚಾಗಿ ಕಾಣಿಸುತ್ತೆ. ಸೊ ಮೊರೋವರ್ ಯಾವುದೇ ಪಾರ್ಟಲ್ಲಿ, ಎನಿ ಪಾರ್ಟಲ್ಲಿ ಬರಬಹುದು. ಸೊ ಮುಖ್ಯವಾಗಿ ಕಾಣಿಸ್ಕೊಳ್ಳೋದು ಈ ಪಾರ್ಟ್ಗಳಲ್ಲಿ, ಸೊ ಜಾಯಿಂಟ್ಸ್ಗಳ ಸಮೀಪ ಕಾಣಿಸ್ಕೊಳ್ಳೋದು. ಕೆಲವೊಂದು ಕಂಡೀಷನ್ಸಲ್ಲಿ ಹೆಚ್ಚಾಗಿ ಡೆವಲಪ್ ಆಗಿ ಕಾಲು ಬೆರಳುಗಳಲ್ಲಿ, ಸೊ ಕಾಲು ಬೆರಳುಗಳ ಸಂಧೆಗಳಲ್ಲಿ, ಆಮೇಲೆ ಕೈ ಬೆರಳುಗಳಲ್ಲಿ. ಸೊ ಸಿವಿಯರ್ ಆಗ್ತಾ ಹೆಚ್ಚಾಗ್ತಾ ಹೋಗುತ್ತೆ. ಫೋಲ್ಡಿಂಗ್ಸ್ಗಳಲ್ಲಿ, ಸ್ಪೆಷಲಿ ಆರ್ಮ್ಸ್ ಅಂದರೆ ಎಕ್ಸಿಲಾ, ಆಮೇಲೆ ಅಬ್ಡಮಿನಲ್ ಫೋಲ್ಡ್ಸ್ಗಳಲ್ಲಿ, ಸೊ ಆಮೇಲೆ ಪ್ರೈವೇಟ್ ಪಾರ್ಟ್ಗಳಲ್ಲಿ ಕೂಡ ಬೆಳಿಬಹುದು. ಸೊ ಏನು ಅಂದರೆ ಅಲರ್ಜಿಕ್ ಥರ ಆಗಿ ಒಂದು ಯಾವ್ಯಾವೆಲ್ಲ ಸಂಧಿಗಳಲ್ಲಿ ಆಗಬಹುದು ಆ ಥರ ಎಲ್ಲ ಆಗುತ್ತಾ ಅಂತ? ಕಾಲು ಸಂಧಿ, ಕೈ ಸಂಧಿಗಳು ಅಂದರೆ ಎಲ್ಲಿ ಎಲ್ಲ ಒಂದು ಇಕ್ಕಟ್ಟಾಗಿರುವಂಥ ಪ್ರದೇಶಗಳಿರುತ್ತೆ ಅಂತಲೆಲ್ಲ ಜಾಸ್ತಿ ಡೆಫಿನೆಟ್ಲಿ ಕಾಣಿಸ್ಕೊಳ್ಬೋದು. ಬಟ್ ಲೇಟರ್ ಸ್ಟೇಜಲ್ಲಿ ಆಗ್ಬೋದು. ಸೊ ಇಮಿಡಿಯೇಟ್ ಆಗಿ ಅಂದರೆ ಸಡನ್ ಆಗಿ ಅಲ್ಲೇ ಸ್ಟಾರ್ಟ್ ಆಗಬೇಕಂತ ಏನಿರೋದಿಲ್ಲ. ಫಸ್ಟ್ ಮುಖ್ಯವಾಗಿ ಸ್ಟಾರ್ಟ್ ಆಗೋದು ನಾರ್ಮಲ್ ಪಾರ್ಟಲ್ಲಿ, ಸೊ ಎಕ್ಸ್ಪೋಸಿಂಗ್ ಪಾರ್ಟಲ್ಲಿ ಜಾಸ್ತಿ ಆಗಿರುತ್ತೆ. ಸೊ ಕಾರಣಗಳು ಅಂತ ತಗೊಳ್ಳೋದಾದರೆ ಕಾಸಸ್ ಏನೆಲ್ಲ ಸೋರಿಯಾಸಿಸ್ಗೆ ಯಾವೆಲ್ಲ ಕಾರಣಗಳು? ಸೋರಿಯಾಸಿಸ್ಗೆ ಮುಖ್ಯವಾಗಿ ಇದೇ ಎಕ್ಸಾಕ್ಟ್ ಕಾಸ್ ಅಂತ ದೇರ್ ಇಸ್ ನೋ ಫಿಕ್ಸ್ಡ್ ಇದು ಅಂತ. ಸೊ ಲೈಕ್ ಸ್ಟಿಲ್ ರಿಸರ್ಚ್ ಈಸ್ ಗೋಯಿಂಗ್ ಆನ್. ಸೊ ಅಂದರೆ ರಿಸರ್ಚ್ ಅಂದರೆ ಸಂಶೋಧನೆ ನಡೀತಾ ಇದೆ. ಸೊ ರಿಸರ್ಚ್ ಮಾಡ್ತಾ ಇದ್ದಾರೆ. ಆ್ಯಸ್ ಇಟ್ ಸೈನ್ಸ್, ಮೆಡಿಕಲ್ ಸೈನ್ಸ್ ತುಂಬ ಟೆಕ್ನಾಲಜೀಸ್ ಬರ್ತಾ ಇದ್ರು. ಸೊ ದೇ ಅಸೆಸ್ಡ್ ಅಂದರೆ ಒಂದು ಕನ್ಕ್ಲೂಷನ್ ಬಂದಿದ್ದಾರೆ. ಸೊ ಅದು ಒಂದು ಇಂಟರ್ನಲ್ ಮತ್ತು ಅಂದರೆ ಆಂತರಿಕ ಮತ್ತು ಬಾಹಿರಿಕವಾಗಿ 2 ಕಾರಣಗಳು ಇರಬಹುದು. ಸೊ ಇವಾಗ ಆಂತರಿಕವಾಗಿ ಮತ್ತೆ ತಗೊಂಡ್ರೆ ನಾವು, ಸೊ ಒಂದು ಇಮ್ಯೂನ್ ಸಿಸ್ಟಮ್ ಫೇಲ್ಯೂರ್ ಅಂತ ಹೇಳ್ಬೋದು. ಸೊ ನಮ್ಮ ರೋಗ ನಿರೋಧಕ ಶಕ್ತಿ ಏನಿರುತ್ತೆ ನಮ್ಮ ಶರೀರದಲ್ಲಿ, ಸೊ ಅದು ಫೇಲ್ಯೂರ್ ಆದರೆ,
ಸೊ ಅದು ಫೇಲ್ಯೂರ್ ಆಗೋಕ್ಕೂ ಮೆನಿ ರೀಸನ್ಸ್ ಮತ್ತೆ. ಸೊ ಲೈಕ್ ಇಮ್ಯೂನ್ ಸಿಸ್ಟಮ್ ಅಂತಂದರೆ ಇವಾಗ ಏನೇ ಒಂದು ಪ್ರತಿಯೊಂದು ಹೊರಗಡೆಯಿಂದ ಬರೋದು ಎಕ್ಸ್ಟರ್ನಲ್ ಸ್ಟಿಮ್ಯುಲೈಸ್, ಸೊ ಮೈಕ್ರೋ ಆರ್ಗನಿಸಮ್ಸ್, ಸೊ ಬ್ಯಾಕ್ಟೀರಿಯಾಸ್ ಯಾವುದೇ ಒಂದಿರಲಿ, ಸೊ ಅದಕ್ಕೆ ನಾವು ನಮ್ಮ ರೋಗ ನಿರೋಧಕ ಶಕ್ತಿ ಏನು ಮಾಡುತ್ತೆ, ತದ್ವಿರುದ್ಧವಾಗಿ ಅದ್ರ ಜೊತೆ ಹೋರಾಟ ಮಾಡಿ ಸೊ ಇನ್ಫೆಕ್ಷನ್ಸ್ ಇದ್ದರೆ ಅದನ್ನು ದೂರ ಮಾಡುತ್ತೆ. ಸೊ ಅದು ನಾರ್ಮಲ್ ಪ್ರೊಸೆಸ್. ಸೊ ಈ ಸೋರಿಯಾಸಿಸ್ ಕಂಡೀಷನಲ್ಲಿ ಏನಾಗುತ್ತೆ ಅಂತಂದರೆ, ಸೊ ಇವಾಗ ಇನ್ಫೆಕ್ಷನ್ ಬಂದಾದ ತಕ್ಷಣ ಇದಕ್ಕೆ ಹೋರಾಟ ಮಾಡುವಾಗ ಸೊ ಇಟ್ ಮೇ ಗೆಟ್ ಫೇಲ್ಯೂರ್. ಸೊ ಆವಾಗ ಡಿಸ್ಟರ್ಬೆನ್ಸ್ ಆಗುತ್ತೆ. ಸೊ ಅದರಿಂದಾಗಿ ನಮ್ಮ ಮೇನ್ ಇಮ್ಯೂನ್ ಸಿಸ್ಟಮ್ ಅಂತಂದರೆ ಸೊ WBCs, ನಮ್ಮ ಬಿಳಿ ರಕ್ತ ಕಣಗಳು. ಸೊ ಬಿಳಿ ರಕ್ತ ಕಣಗಳಲ್ಲಿ ಮೇನ್ ಆಗಿರೋದು ಟಿ ಸೆಲ್ಸ್, ಸೊ ನ್ಯೂಟ್ರೋಫಿಲ್ಸ್, ಬ್ಯಾಸೋಫಿಲ್ಸ್ ಅದೆಲ್ಲ ಇರುತ್ತೆ. ಸೊ ದಟ್ ಈಸ್ ಅ ಮೆಡಿಕಲ್ ಟರ್ಮ್. ಸೊ ಅದರಲ್ಲಿ ಮುಖ್ಯವಾಗಿ ಬ್ಲಡ್ನಲ್ಲಿ ಇರುವಂದರೆ ಟಿ ಸೆಲ್ಸ್ ನಮ್ಮ ಶರೀರದಲ್ಲಿ ನಿರೋಧಕ ಶಕ್ತಿಯಾಗಿ ವರ್ಕ್ ಮಾಡುತ್ತೆ ಮುಖ್ಯವಾಗಿ. ಸೊ ಆ ರೋಗ ನಿರೋಧಕ ಶಕ್ತಿ ಇದರಲ್ಲಿ ಡಿಸ್ಟರ್ಬೆನ್ಸ್ ಆದರೆ ಸೊ ಇವು ನಮ್ಮ ಶರೀರದಲ್ಲಿ ಆ್ಯಂಟಿಬಾಡೀಸನ್ನು ಕ್ರಿಯೇಟ್ ಮಾಡ್ತಾ ಇರುತ್ತೆ. ಸೊ ಅದರಿಂದಾಗಿ ಸ್ಕಿನ್ ಪ್ರಾಲಿಫರೇಷನ್ಸ್ ಜಾಸ್ತಿ ಆಗುತ್ತೆ. ಸೊ ಇದಕ್ಕೆ ರಿಲೇಟೆಡ್ ಅಂತಂದರೆ ಇವಾಗ ಸ್ಕಿನ್ನಲ್ಲಿ ಮುಖ್ಯವಾಗಿ ಒಂದು ಎಪಿಡರ್ಮಿಸ್ ಮತ್ತು ಡರ್ಮಿಸ್ ಅಂತ ಇರುತ್ತೆ. ಸೊ ಎಪಿಡರ್ಮಿಸ್ ಅಂದರೆ ಸ್ಕಿನ್ನಲ್ಲಿ 2 ಲೇಯರ್, ಚರ್ಮದಲ್ಲಿ 2 ಲೇಯರ್. ಸೊ ಬಾಹಿರಂಗವಾಗಿ ಕಾಣಿಸ್ಕೊಳ್ಳೋದು ಅಂತ ಹೊರಗಿನ ಲೇಯರ್. ಸೊ ಡರ್ಮಿಸ್ ಅಂದರೆ ಸಬ್ ಲೇಯರ್ ಅಂದರೆ ಡೀಪರ್ ಲೇಯರ್ ಅಂತ ಇರುತ್ತೆ. ಸೊ ಇದರಲ್ಲಿ ಏನಾಗುತ್ತೆ, ನಾರ್ಮಲ್ ಆಗಿ ಒಂದು 28ರಿಂದ 30 ದಿವಸದಲ್ಲಿ ಒಂದು ಸ್ಕಿನ್ ಸೆಲ್ಸ್ ಅಂದರೆ ಸ್ಕಿನ್ ಜೀವಕೋಶ, ಚರ್ಮದ ಜೀವಕೋಶ, ಆ ಜೀವಕೋಶ ಬೆಳೆಯೋದು. ಸೊ ಪ್ರತಿಯೊಂದು ಸೆಲ್ಗೆ ಒಂದು ಲೈಕ್ ಹುಟ್ಟುವುದು ಮತ್ತು ಸಾಯುವುದು ಇರುತ್ತೆ. ಸೊ ದಟ್ ಈಸ್ ಅ ನಾರ್ಮಲ್ ಪ್ರೊಸೆಸ್. 28ರಿಂದ 30 ದಿವಸಗಳಲ್ಲಿ ಅದನ್ನು ಬೆಳಿಬೇಕು ಮತ್ತು ಡೆತ್ ಆಗಬೇಕು. ಸೊ ದಟ್ ಈಸ್ ಅ ನಾರ್ಮಲ್ ಪ್ರೊಸೆಸ್. ಇದರಲ್ಲಿ ಏನಾಗುತ್ತೆ ಸೋರಿಯಾಸಿಸ್ ಕಂಡೀಷನಲ್ಲಿ, ಸೊ ಆ 30 ದಿವಸಗಳೇನು ಬೆಳಿಬೇಕಾದ ಅಭಿವೃದ್ಧಿ ಹೊಂದಬೇಕಾದ ಬೆಳವಣಿಗೆ ಆಗಬೇಕಾದ ಸೆಲ್ಸು ಒಂದೇ ದಿವಸದಲ್ಲಿ 2 ದಿವಸದಲ್ಲಿ ಫಾಸ್ಟಾಗಿ ಅಂದರೆ ಅತಿ ವೇಗವಾಗಿ ಬೆಳಿಬಹುದು. ಸೊ ಇದರಿಂದಾಗಿ ಏನಾಗುತ್ತೆ, ಡೀಪರ್ ಲೇಯರಿಂದ ಮೇಲೆ ಪುಷಪ್ ಮಾಡ್ತಾ ಒಂದು ಮೂವ್ ಅಪ್ ಆಗಬೇಕಾದ್ರೆ ಸೊ ಸ್ಕಿನ್ ಲೇಯರಲ್ಲಿ ಜಾಸ್ತಿ ಎಕ್ಯುಮುಲೇಟ್ ಆಗುತ್ತೆ. ಸೊ ಒಂದು ಗುಡಿಯಲ್ಲಿ ಏನಾಗುತ್ತೆ, ಡ್ರೈ ಫಾರ್ಮೇಷನ್ಸ್ ಆಗೋದು, ಪಿಂಕ್ ಆಗಿ ರ್ಯಾಷಸ್ ಆಗುವುದು, ಗುಳ್ಳೆಗಳಂತಾಗುವುದು, ಸೊ ಬ್ಲೀಡಿಂಗ್ ಆಗುವುದು, ಇಚ್ಚಿಂಗ್ ಆಗುವುದು, ನೋವು ಆಗುವುದು, ಪೇಯ್ನ್ ಆಗುವುದು, ಈ ಥರ ಎಲ್ಲ ಕಂಡೀಷನ್ಸ್ ಅದಕ್ಕೆ ಸೋರಿಯಾಸಿಸ್ ಕಂಡೀಷನ್ಸ್ ಅಂತೀವಿ. ಸೊ ದಿಟ್ ಇಸ್ ಎ ಟೋಟಲಿ ಅಬ್ನಾರ್ಮಲ್ ಪ್ರೊಸೆಸ್ ಅಂತ ಹೇಳ್ಬೋದು. ನಿಮ್ಮ ಜೊತೆ ಮಾತಾಡ್ತೀನಿ. ಸೊ ವೀಕ್ಷಕರೇ, ನಾವು ಮಾತಾಡ್ತಾ ಇದ್ವಿ ಸೋರಿಯಾಸಿಸ್ ಚರ್ಮದ ಸೋಂಕಿದು. ಚರ್ಮದ ಕಾಯಿಲೆ ತುಂಬ ಜನಕ್ಕೆ ಕಾಡ್ತಾ ಇರುತ್ತೆ. ಸೊ ನಿಮ್ಮಲ್ಲೂ ಕೂಡ ಚರ್ಮದ ಕಾಯಿಲೆಗಳು, ಚರ್ಮದ ವ್ಯಾಧಿ ಕಾಡ್ತಾ ಇದ್ದರೆ ನೀವು ಕೂಡ ಕರೆ ಮಾಡಿ ಡಾಕ್ಟರ್ ಹತ್ರ ಮಾತಾಡ್ಬೋದು. ಸೋರಿಯಾಸಿಸ್ಗೆ ಪರಿಹಾರ ತಿಳ್ಕೊಂಡು ಒಂದು ಚಿಕ್ಕ ಬ್ರೇಕ್ ನಂತರ